ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ, ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ, ಸನ್ಮಾನ್ಯ ತಿಪ್ಪಣ್ಣಪ್ಪ ಕಂಪ್ನರ್ ಅವರಿಗೆ, ಸನ್ಮಾನ್ಯ ತಿಪ್ಪಣ್ಣಪ್ಪ ಕಂಪ್ನರ್ ಅವರಿಗೆ, ಸಮಾಜದ ಉಳಿಗೆ ತಿಪ್ಪಣ್ಣಪ್ಪ ಕಂಪ್ನರ್ ಅವರಿಗೆ. ಕೈ ಹಾಕ್ತಾರಪ್ಪ ನಡ್ಬರ್ಕ. ಸ್ವಾಗತ ಅಂದರೆ ಏನಕ್ಕೆ ಇವತ್ತಿನ ನನ್ನ ಪೂರ್ವಭಾವಿ ಶ್ರದ್ಧೆ ಇರುತ್ತೆ ಕಾರ್ಯಕ್ರಮ ಅಂದ್ರೆ ನಾಗೇ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಬೇಕು. ಆಮೇಲೆ ದಂಡಗಳು ಬಸವಣ್ಣ ದೇವ್ರಿಗೆ ಹೋಗ್ಬೇಕು, ಅಲ್ಲೂರು ದುರ್ಗಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಬಂದೀನಿ. ನನಗೆ ರಸ್ತೆ ಉದ್ದಕ್ಕೂ ನಾ ಬರೋ ಸುದ್ದಿ ಕೇಳಿ ಇಷ್ಟು ಪ್ರಮಾಣದಲ್ಲಿ ಜನ ಸೇರಿ ನನಗೆ ಸ್ವಾಗತ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇಷ್ಟು ಪ್ರಮಾಣದಲ್ಲಿ ಸ್ವಾಗತ ಮಾಡಿದ್ದಕ್ಕೆ ಇನ್ನೂ ನನ್ನ ಶಕ್ತಿ ಹೆಚ್ಚಿಗೆ ಮಾಡಿದ್ದಾರೆ, ನನಗೆ ಹೆಚ್ಚಿನ ಬೆಂಬಲ ತೋರಿಸಿದ್ದಾರೆ. ಈ ತಕ್ಷಣ ನನ್ನ ಜಾತಿ ಒಂದು ಅಲ್ಲದೆ ಉಪ್ಪಾರ್, ಕಲ್ಲರು, ಉಪ್ಪಾರು, ಮಡಿವಾಳರು, ದಲಿತ ವರ್ಗ ಇನ್ನಿತರ ಯಾವ್ಯಾವ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಯಾವ್ಯಾವ ಸಮಾಜಕ್ಕೆ ಸೌಲಭ್ಯಗಳನ್ನ ವಂಚಿತರಾಗ್ಯಾರ ಅವ್ರಿಗೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನನ್ನ ಸಮಾಜದೊಡನೆ ಬೇರೆ ಬೇರೆ ಸಮಾಜಗಳು ಕೂಡ ಪ್ರಾಮಾಣಿಕವಾಗಿ ಅವ್ರಿಗೆ ಏನೇನು ಬೇಕು ಬೇಡಿಕೆ ಅವ್ರು ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ಬಹುದಿನಗಳ ಬೇಡಿಕೆ ಕೋಲಿ, ಕಬ್ಬಿಲಿಗ, ಬೆಸ್ತ, ಅಂಬಿಗ, ಭಾರತಿ ಎಂಬ ಪದಗಳು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲು ಕೇಂದ್ರಕ್ಕೆ ಪ್ರಸ್ತಾವನೆ ಪ್ರಿಯಾಂಕ್ ಖರ್ಗೆಜಿಯವರ ನೇತೃತ್ವ ಸಲ್ಲಿಸ್ತೀವಿ. ಈ 3ನೇ ಸಾರ್ತಿ ಅವಕಾಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ, ಏನು ಹೇಳ್ತೀರಿ ಹ್ಯಾಟ್ರಿಕ್ ಆಗಿ? ಮೊದಲಿದ್ದಂಥ 2 ಸಲ ಅವಧಿಗಳು ಭಾಳ ಕಡಿಮೆ ತುಕಡಿ ಆಗಿವು. ಒಂದು 9 ತಿಂಗಳ, ಒಂದು 2.5 ವರ್ಷ ಹಿಂಗಾಗೋದ್ರಿಂದ ಸಮರ್ಪಕವಾಗಿ ಯಾವ್ಯಾವ ಕೆಲಸಗಳು ಮಾಡಬೇಕು ಅದು ಮಾಡೋದಾಗಿರಲಿಲ್ಲ. 6 ವರ್ಷ ಅವಕಾಶ ಸಿಕ್ಕಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ತನ್ನ ಉಡಿಯಲ್ಲಿ ಹಾಕಿಕೊಂಡು ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು, ತುಳಿತಕ್ಕೊಳಗಂಥ ಜನಾಂಗದವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು, ಅದರಲ್ಲಿ ನನ್ನ ಸಮಾಜಕ್ಕೆ ಏನೇನು ಆಗಬೇಕಾಗಿದೆ ಅವೆಲ್ಲವನ್ನು ಮಾಡಿ ಇತಿಹಾಸವನ್ನು ಮಾಡಿ ಹೋಗ್ತೀನಿ 6 ವರ್ಷದಲ್ಲಿ. ಇಲ್ಲಿಂದ ಎಲ್ಲಿ ಹೋಗ್ತೀರಿ ಮತ್ತು ಯಾವ ಗ್ರಾಮಕ್ಕೆ ಭೇಟಿ ಕೊಡ್ತೀರಿ? ಈಗ ಸೀದಾ ನಾಗೇ ಎಲ್ಲ ಬಸವೇಶ್ವರ ಮೂರ್ತಿಗೆ ಪುಷ್ಪಾರ್ಚನೆ ಮಾಡ್ತೀನಿ. ಆಮೇಲೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತೀನಿ. ಸೀದಾ ನಾಗೇ ಎಲ್ಲ ಹೋಗಿ ಕೇಳ್ಕೊತೀನಿ, ನನಗೆ ಎಲ್ಲ ಕೆಲಸಗಳು ಆಗ್ಬೇಕಂತೇಳಿ. ಅಕ್ಕಿಂದ ಪರ್ಮಿಷನ್ ತೊಗೊಂಡು ದಂಡಗುಂಡಕ್ಕೆ ಹೋಗ್ತೀನಿ. ಅಲ್ಲಿ ದಂಡಗುಂಡ ಬಸವಣ್ಣಗೆ ನಮಸ್ಕಾರ ಮಾಡಿ 10 ಲಕ್ಷ ಕೊಟ್ಟಿನಪ್ಪ, ಇನ್ನೂ ಏಟಾದ್ರೂ ರೊಕ್ಕ ಬೇಕಾದ್ರೆ ಹೇಳೋ ಕೊಡ್ತೀನಿ ಅಂತ ಅವ್ನಿಗೆ ಹೇಳಿ ದಂಡಗುಂಡದಾಗ ಒಂದು ಲಕ್ಷ್ಮೀ ಗುಡಿ ಅದ, ಆ ಲಕ್ಷ್ಮೀ ಗುಡಿ ಭೇಟಿ ಮಾಡಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದುರ್ಗಮ್ಮ ಅಲ್ಲೂರದಾಗ ನಮ್ಮ ಹನುಮಂತರಾಯ ಅಲ್ಲೂರವರು ಹಿಂದಿನ ಕಾಲಕ್ಕೆ ನಮ್ಮ ಸಮಾಜಕ್ಕೊಬ್ಬ ಭೀಷ್ಮ ಇದ್ದಕ್ಕೆ ಅವರ ನೇತೃತ್ವದಲ್ಲಿ ಇದೆಲ್ಲ ಕೆಲಸ ಆಗ್ತೀವಿ. ಇಡೀ ಸಮುದಾಯಕ್ಕೆ ಅವರು ಒಕ್ಕಟ್ಟಾಗಿ ತೆಗೆದು ಹೋಗ್ತಕ್ಕಂಥ ಕೆಲಸ ಮಾಡಿದರು. ಅವರ ಗ್ರಾಮಕ್ಕೆ ಹೋಗ್ತೀನಿ, ಅಲ್ಲಿ ಅವ್ರ ಮನೆಗೆ ಹೋಗ್ತೀನಿ. ದುರ್ಗಮ್ಮನ ತಾಯಿಯ ದರ್ಶನ ಪಡ್ಕೊಂಡು ಇನ್ನೂ ಶಕ್ತಿ ಸಾಮರ್ಥ್ಯ ಕೊಡು ಕೆಲಸ ಮಾಡೋಕ್ಕಂತ ಕೇಳಿಕೊಂಡು ವಾಪಸ್ ಬರ್ತೀನಿ. ಸರ್, ಇಲ್ಲಿ ಮತ್ತೆ ಚಿತ್ತಾಪುರದ ಸಭೆಯಲ್ಲಿ ಪಾರ್ಟಿ ಆಫೀಸ್ಗೆ ಹೋಗ್ತೀನಿ. ಇಲ್ಲಿ ಯಾರೇ ಒಂದು ಕಾರ್ಯಕರ್ತರು ಬಂದರೂ ಭೇಟಿ ಮಾಡ್ತೀನಿ, ಅವ್ರದ್ದು ಏನಾದ್ರು ಸಮಸ್ಯೆಗಳಿದ್ದು ತೋರ್ತೀನಿ. ಮತ್ತು ಆಮೇಲೆ ನಂದು ನೋಡಲ್ ಚಿತ್ತಾಪುರ ತಾಲೂಕು ಮಾಡ್ಕೊಂಡಿದ್ದೆ. ಈಗ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ MLC ಅವ್ರದ್ದು ನೋಡಲ್ ತಾಲೂಕು ಕೇಳ್ತಾರೆ, ನಾನು ಚಿತ್ತಾಪುರ ಮಾಡ್ಕೊಂಡಿನಿ. ಇನ್ನೊಂದು ಆಫೀಸ್ ಓಪನ್ ಮಾಡ್ತೀನಿ ಶೀಘ್ರದಲ್ಲಿ. ಒಂದು ಆಫೀಸ್ ಓಪನ್ ಮಾಡಿ ಪ್ರತಿ ವಾರಕ್ಕೆ 2 ಸಲ ಚಿತ್ತಾಪುರಕ್ಕೆ ಮುಂಜಾನೆ ಬಂದ್ರೆ 9 ಅಂದ್ರೆ ಸಾಯಂಕಾಲ 6 ತನಕ ಇಲ್ಲೇ ಇರ್ತೀನಿ. ಸಮಾಜದವ್ರದ್ದು ಅಲ್ಲಿ ಬೇರೆ ಜನರಿಗೆ ಏನೇ ಸಮಸ್ಯೆ ತಂದ್ರೆ ಅವ್ರಿಗೆ ಕರ್ಕೊಂಡು ಅಧಿಕಾರಿಗಳು ಕರೆಸಿ ತಕ್ಷಣ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಲೆವೆಲ್ ನಾನು ಮಾಡ್ತೀನಿ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆಜಿಯವರ ನೇತೃತ್ವ ಒಯ್ದು ಯಾವ್ಯಾವ ಕೆಲಸಗಳು ಮಾಡಬೇಕು ನನಗೆ ಮೀರಿಯು ಪ್ರಿಯಾಂಕ್ ಖರ್ಗೆ ಸಭೆಗೆ ಎದುರಿಡ್ತೀನಿ. ಅವ್ರ ಕೈಲೂ ಮಾಡಿಸ್ತೀನಿ, ನಾನು ಮಾಡ್ತೀನಿ. ನಮ್ಮಿಬ್ಬರಿಗೂ ಮೀರಿ ಮುಖ್ಯಮಂತ್ರಿ ಮೇಲೆ ಹೋಗಿ ಮಾಡ್ಕೋಬೇಡಿ. ಸರ್, ಈಗ 6 ವರ್ಷದ ಕಾಲಾವಕಾಶ ಸಿಕ್ಕಿದೆ ತಮಗೆ. ಅನೇಕ ಗ್ರಾಮಗಳಲ್ಲಿ ಸಮಾಜದ ನಿರ್ದೇಶನ ಅಭ್ಯರ್ಥಿಗಳನ್ನು ಸ್ಥಾಪನೆ ಆಗಿದೆ. ಸೊ ಅದ್ರ ಬಗ್ಗೆ ಯಾವ ರೀತಿ ತಪ್ಪು ಗೊತ್ತಿರ ಈಗ 100 ಕೋಟಿ ಕೊಟ್ಟರು ಸಿಗಲ್ಲ ಅಂತ ಜಾಗ ಮಾಡ್ಕೊಂಡಿದ್ದೀನಿ ಗುಲ್ಬರ್ಗದಾಗ. ಅದು ಪ್ರಿಯಾಂಕ್ ಖರ್ಗೆಜಿಯವರೇ ಮಾಡಿಕೊಟ್ರೆ ಕ್ಯಾಬಿನೆಟ್ ಯುನಾನಿಮಸ್ಲಿ ಕ್ಯಾಬಿನೆಟ್ ನಿರ್ಣಯ ಆಗ್ಯದ. ಅದು 1 ತಿಂಗಳದಾಗ 1 ಲಕ್ಷ ಮಂದಿ ಸೇರಿಸಿ ಅದು ಅನಾವರಣ ಮಾಡ್ತೀವಿ ಮೂರ್ತಿ. ಆಮೇಲೆ ಬೆಂಗಳೂರದಲ್ಲೂ ಕೂಡ ಅಲ್ಲೇ ಮುಖ್ಯಮಂತ್ರಿ ಘೋಷಣೆ ಮಾಡಿಸ್ತೀನಿ.
ಆಮೇಲೆ ಇನ್ನೇನು ಏನೇನು ಸೌಲಭ್ಯಗಳವ ಯಾವ್ಯಾವ ಒಣ ಅಂಬಿಗರ ಚೌಡ ಮೂರ್ತಿ ಕೂರಿಸಿದ್ರು ಕೂಡ ತಮ್ಮ ಸಮಾಜಕ್ಕೆ ನ್ಯಾಯ ಸಿಗೋದಿಲ್ಲ. ಅವ್ರಿಗೆ ಏನೇನು ವಂಚಿತರಾಗ್ಯದ, ಅವ್ರಿಗೆ ಎಸ್ ಟಿ ಮಾಡ್ಬೇಕಾಗ್ಯದ. ಮತ್ತು ತಳವಾರ ಸಮಸ್ಯೆ ಅದ, ಜಟಿಲ ಸಮಸ್ಯೆ. ಕೆಲವು ಕಡೆ ತಹಸೀಲ್ದಾರ್ ಮಾಡ್ತಾರೆ ಕೊಡ್ಲಾಕಂತಾರೆ ಗ್ರೇಡ್ 2, ಕೆಲವು ಕಡೆ ಕೊಡ್ತಾ ಇಲ್ಲ. ಅವರು ನಮ್ಮ ಮಂದಿ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನೊಂದು 2-3 ದಿನ ಹಾರಾಟ ಎಲ್ಲ ಮುಗಿದ್ಮೇಲೆ ಅದೇ ಕೆಲಸನೇ ಮಾಡ್ತೀವಿ. ತಳವಾರದ ಬಗ್ಗೆ ಈಗಾಗಲೇ ಒಂದು ಸಲ ಅವ್ರು ಭೇಟಿ ಮಾಡೀನಿ. ಭೀಮಣ್ಣ ಸಾಲಿ ಅವರು ನಮ್ಮ ಸಮಾಜ ಹಿರಿಯರು, ಅವರೊಬ್ಬರೇ ಕೇಳಿಲ್ಲ MLC ಸಲುವಾಗಿ, ಅವರೊಬ್ಬರೇ ಆಕಾಂಕ್ಷಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೋಲಿ ಸಮಾಜದವರು 600 ಮಂದಿ ಕೇಳ್ಯಾರ. 600 ಮಂದಿ ಇವರೊಬ್ಬರು ಒಂದೇ ಸಿಗ್ತದೆ ಅವಕಾಶ ಮತ್ತೆ ಸಿಗಲ್ಲ. ಇನ್ನು ಬೇರೆ ಬೇರೆ ರಾಜ್ಯ ಮಟ್ಟದ ಅವಕಾಶಗಳಿವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಕರೆದು ಹೇಳ್ಯಾರ, ನಿಮಗೆ ಅನ್ಯಾಯ ಆಗ್ಬಿಡಂಗಿಲ್ಲ, ನಿಮಗೂ ಕೂಡ ರಾಜ್ಯ ಮಟ್ಟದ ಸರಿಸಮವಂಥ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ಯಾರ. ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಶರಣ್ ಪ್ರಕಾಶ್ ಪಾಟೀಲ್ ಭೇಟಿಯಾಗಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಮನವಿ ಮಾಡೀನಿ. ಅವರು ಕೂಡ ನಮ್ಮ ಹಿರಿಯ ಅಣ್ಣವರಿದ್ದ ಹಾಗೆ ಅವರಿಗೂ ಕೂಡ ಉತ್ತಮವಾದ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅವ್ರದ್ದು ಪ್ರೀತಿ ವಿಶ್ವಾಸ ಗಳಿಸ್ತೀನಿ. ಇಲ್ಲಿ ಯಾವುದೇ ರಾಜಕೀಯ ವೈರತ್ವ ಇಲ್ಲ. 1-2 ದಿನ ಎಲ್ಲ ಬರ್ತವೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅವ್ರ ಮನೆಗೆ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಕೇಳ್ಕೊತೀವಿ.